ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನಿವತ್ತು ನಮ್ಮ ಫ್ಯಾಮಿಲಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಏನೇನು ಮಾಡ್ತಾಯಿದ್ದೀವಿ, ಏನು ಪೂಜೆ ಮಾಡಿದ್ದೀವಿ, ಎಲ್ಲಿಗೆ ಹೋಗಿದ್ವಿ ಮತ್ತು ಹೇಗಿದೆ ಎಲ್ಲ ನಮ್ಮ ಫ್ಯಾಮಿಲಿ ನೋಡಿ. ತುಂಬ ಚೆನ್ನಾಗಿದೆ ನಮ್ಮ ಫ್ಯಾಮಿಲಿ. ನನಗಂತೂ ತುಂಬ ಇಷ್ಟ ಇದೆ. ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಇದ್ದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದೆ. ಸುಮಾರು ಇಲ್ಲ ಅಂದರೆ 200 ಜನ ಇದ್ದೀವಿ ಫ್ಯಾಮಿಲಿಯಲ್ಲಿ. ಅಂದರೆ ಯಾರು ಎಲ್ಲೆಲ್ಲೋ ಕೆಲಸ ಮಾಡಿಕೊಂಡು ಇದ್ದಾರೆ, ಬಟ್ ಎಲ್ಲರೂ ಒಟ್ಟುಗೂಡಿದ ಹಾಗೆ ಇದ್ದೀವಿ ನಾವು. ತುಂಬ ಚೆನ್ನಾಗಿದೆ ನಮ್ಮ ಫ್ಯಾಮಿಲಿ. ಏನೇ ಫಂಕ್ಷನ್ ಮಾಡಿದರೂ ಎಲ್ಲರೂ ಅಟೆಂಡ್ ಆಗ್ತೀವಿ, ಎಲ್ಲರೂ ಒಬ್ರಿಗೊಬ್ರು ಮೀಟ್ ಮಾಡ್ತೀವಿ. ಮತ್ತು ಒಳ್ಳೆಯದಿರಲಿ ಕೆಟ್ಟದಿರಲಿ ಎಲ್ಲರೂ ಬರ್ತಾರೆ. ಚೆನ್ನಾಗಿದೆ ನೋಡಿ ನಮ್ಮ ಫ್ಯಾಮಿಲಿ. ತುಂಬ ಸೂಪರಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಇದೆ, ನನ್ನ ಮಕ್ಕಳಿಗೂ ತುಂಬ ಇಷ್ಟ ಇದೆ. ನಾವೆಲ್ಲರೂ ಕೂಡ್ಕೊಂಡೇ ಇರ್ತೀವಿ. ಏನೇ ಮಾಡಬೇಕಾದ್ರೂ ಒಬ್ರಿಗೊಬ್ರು ತಿಳಿಸಿ, ಒಬ್ರಿಗೊಬ್ರು ಫೋನ್ ಮಾಡಿ ತಿಳಿಸ್ಕೊಂಡೇ ಮಾಡ್ತೀವಿ. ಎಲ್ಲನೂ ಒಟ್ಟಾಗಿರೋ ಫ್ಯಾಮಿಲಿ ಇದ್ದರೆ ಒಳ್ಳೆಯದಲ್ವಾ. ಒಂದು ಕೆಲಸದಲ್ಲಿ ಕಷ್ಟದಲ್ಲಿರಲಿ ಸುಖದಲ್ಲಿರಲಿ ಒಗ್ಗಟ್ಟಿದ್ದರೆ ಯಾವುದೇ ಕಷ್ಟ ಇದ್ದರೂ ನೆನಪು ಹೋಗುತ್ತೆ. ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಹಾಗೇ ಇದೆ. ಕಷ್ಟ ಬಂದರೂ ಎಲ್ಲರೂ ಜಾಯಿಂಟ್ ಆಗ್ತೀವಿ, ಮತ್ತು ಜಾಯ್ನ್ ಆಗಿ ಬರ್ತೀವಿ. ಮತ್ತು ಸುಖ ಇದ್ರೂ ಎಲ್ಲರೂ ಜಾಯ್ನ್ ಆಗ್ತೀವಿ. ಹಾಗಿದೆ ನಮ್ಮ ಫ್ಯಾಮಿಲಿ. ಚೆನ್ನಾಗಿದೆ ನೋಡಿ. ಸುಮಾರು ಇಲ್ಲಾಂದರೆ 7-8 ಜನ ಅಣ್ಣ ತಮ್ಮಂದಿರಿದ್ದಾರೆ, 7-8 ಜನ ಅಕ್ಕ ತಂಗಿಯರಿದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು, ಈ ಥರ ಎಲ್ಲ ಮಿಕ್ಸ್ ಆದರೆ 200 ಜನ ಆಗ್ಬೋದು. ಅಷ್ಟಿದೆ ನಮ್ಮ ಫ್ಯಾಮಿಲಿ. ಸ್ವಲ್ಪ ಜನ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡೋಕ್ಕಿದ್ದಾರೆ, ವಿದೇಶದಲ್ಲಿದ್ದಾರೆ, ಮತ್ತು ಬೆಂಗಳೂರು, ಮೈಸೂರು, ಪುಣೆ ಈ ಥರ ಎಲ್ಲ ಕಡೆ ಇದ್ದಾರೆ. ಯಾರ್ಯಾರು ನಿಯರ್ ಇದ್ದೀವಿ ಅವರಂತೂ ಫಂಕ್ಷನಿಗೆ ಅಟೆಂಡ್ ಆಗೇ ಆಗ್ತೀವಿ ನೋಡಿ. ಎಲ್ಲರೂ ಅಡುಗೆ ಮಾಡಿಕೊಂಡು ಮತ್ತು ಒಂದೇ ಕಡೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಅಡುಗೆ ಮಾಡ್ಕೊಂಡು ಬಂದಿದ್ವಿ. ಮನೆಯಲ್ಲೇ ಗೆಟ್ ಟುಗೆದರ್ ಪಾರ್ಟಿ ಥರ ಮಾಡಿದ್ವಿ ನೋಡಿ. ಚೆನ್ನಾಗಿತ್ತು, ಫನ್ ಇತ್ತು. ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಸಂಡೇನೂ ಇತ್ತು ಅವತ್ತು. ಎಲ್ಲರೂ ಮಾಡೋಣ ಅಂತ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲರೂ ಅಡುಗೆ ಮಾಡ್ಕೊಂಡು ಬಂದಿದ್ವಿ. ತುಂಬ ವೆರೈಟಿ ಅಡುಗೆ ಮಾಡ್ಕೊಂಡು ಬಂದಿದ್ರು ಎಲ್ಲರೂ. ಸುಮ್ಮನೆ ಫನ್ ಮಾಡೋಣ ಸಂಡೇ ಇದೆ ಅಂತ ಎಲ್ಲರೂ ಮಾಡ್ತಾಯಿದ್ದೀವಿ ನೋಡಿ. ಇದೇ ನಾನು ಸಂಡೇ ಫನ್ ಡೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಹೇಗಿದೆ ಅಂತ ನೋಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಎಲ್ಲರ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ, ಅಮ್ಮ ಇದ್ದಾರೆ, ಮತ್ತು ಸೋದರ ಸೊಸೆಯರು ಅಂದರೆ ನಾದಿನಿ ಮಕ್ಕಳು ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಅವರೆಲ್ಲ ಈ ಥರ ಎಲ್ಲ ತುಂಬ ಜನ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ನೋಡಿ. ಎಲ್ಲ ಕಡೆ ಮಕ್ಕಳಿದ್ದಾರೆ ನೋಡಿ. ಈ ಕಡೆ ನನ್ನ ಮಕ್ಕಳು ಊಟ ಮಾಡ್ತಾಯಿದ್ದಾರೆ, ಈ ಕಡೆ ಎಲ್ಲ ನಮ್ಮ ನೆಗಣಿ ಮೊಮ್ಮಕ್ಕಳು ಇದ್ದಾರೆ, ಮಕ್ಕಳು ಇದ್ದಾರೆ, ಸೋದರ ಸೊಸೆಯಂದಿರಿದ್ದಾರೆ, ನಾದಿನಿದೇರಿದ್ದಾರೆ, ಎಲ್ಲರೂ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದ ಹಾಗೇ ಇದ್ದೀವಿ. ಬೇರೆ ಆಗಿದ್ದೀವಿ ಅಂತ ಅನಿಸೋದೇ ಇಲ್ಲ. ಎಲ್ಲರೂ ಏನೇ ಸಮಸ್ಯೆ ಬಂದರೂ ಒಟ್ಟುಗೂಡ್ತೀವಿ, ಮತ್ತು ಏನೇ ಸುಖ ಇದ್ರೂ ಎಲ್ಲರೂ ಒಟ್ಟುಗೂಡ್ತೀವಿ. ಈ ಥರ ಚೆನ್ನಾಗಿದೆ ನಮ್ಮ ಫ್ಯಾಮಿಲಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ನನಗೆ ಊರ ಕಡೆ ಹೋದರೆ ತುಂಬ ಖುಷಿ ಆಗುತ್ತೆ. ನಾನಿರೋದು ಬೇರೆ ಊರಲ್ಲಿ, ಬಟ್ ಹಾಗಾಗಿ ಅವಾಗ ಹೋಗ್ತಾ ಇರ್ತೀವಿ. ಹಾಗಾಗಿ ನನಗೆ ತುಂಬ ಖುಷಿ ಆಗುತ್ತೆ ನೋಡಿ. ಮೊಮ್ಮಕ್ಕಳು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಇದೆ. ನೀವು ನೋಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ. ಆ ಥರ ಫನ್ ಮಾಡ್ತಾಯಿದ್ದಾರೆ ಸೊಸೆಯಂದರು, ನಾದಿನಿ ಮಕ್ಕಳು, ನಮ್ಮ ಸೊಸೆಯಂದರು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಊಟ ಮಾಡಿಸ್ತಾ ಇದ್ದಾರೆ. ಈ ಥರ ಒಂದು ಖುಷಿ ಇರುತ್ತಲ್ವ ಎಲ್ಲ ಮಾಡೋದ್ರಿಂದ. ಹಾಗಾಗಿ ಸಂಡೇ ಇದೆ, ಎಲ್ಲರೂ ರಜೆ ಹಾಕಿ ಬನ್ನಿ ಅಂತ ಹೇಳಿದರೆ ಎಲ್ಲರೂ ಸಮೀಪರು ಎಲ್ಲರೂ ಬಂದಿದ್ದರು ನೋಡಿ. ಈ ಕಡೆ ಎಲ್ಲ ಫ್ಯಾಮಿಲಿಯಲ್ಲೆಲ್ಲ ಗಂಡಸರು ಊಟ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ನಮ್ಮ ಫ್ಯಾಮಿಲಿ. ನನಗಂತೂ ತುಂಬ ಇಷ್ಟ ಇದೆ. ನಿಮಗೂ ತೋರಿಸೋಣ ಅಂತ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನೀವು ನೋಡಿ, ನಿಮ್ಮ ಕಡೆಯೂ ಈ ಥರ ಫ್ಯಾಮಿಲಿ ಇದ್ದಿರ್ಬೋದು, ಇಲ್ಲ ಅಂತಲ್ಲ. ನಮ್ಮದಂತೂ ತುಂಬ ಚೆನ್ನಾಗಿದೆ. ನಾವೇನೇ ಒಬ್ರಿಗೊಬ್ರು ಏನಾದರೂ ಜಗಳ ಆಡ್ಕೊಂಡು ಕೂಡ ಅದನ್ನು ಮರೆತುಬಿಟ್ಟು ಮತ್ತೆ ಒಂದಾಗ್ತೀವಿ ನೋಡಿ. ಆ ಥರ ಇದೆ ನೋಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನಲ್ಲಿ ವಿಡಿಯೋ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.